ನಿಜದ ಅರಿವು ಆಚಾರ ಅನುಭವಗಳನ್ನು ಜಗತ್ತಿಗೆ ನೀಡಿದಂಥ ವಿಶ್ವಗುರು ಬಸವ ತಂದೆಯವರನ್ನು ಅವರ ನಡೆಯಲ್ಲಿ ನಡೆದಂಥ ಎಲ್ಲ ಶರಣ ದಾರ್ಶನಿಕ ಚೇತನಗಳ ಪ್ರೇರಣೆಗಳನ್ನು ಬಯಸುತ್ತಾ ಶರಣೆ ಲಿಂಗೈಕ್ಯ ಶರಣೆ ಅನ್ನಪೂರ್ಣ ಅಕ್ಕ ಮಳಗಲಿಯವರ ಪ್ರಥಮ ಪುಣ್ಯಸ್ಮರಣೆಯ ಸಂದರ್ಭದಲ್ಲಿ ಒಂದು ವಿನೂತನವಾಗಿರುವಂಥ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇದಾಗಿದೆ. ಸಭೆಯ ಮತ್ತು ಸಮಯದ ಗಾಂಭೀರ್ಯತೆಯನ್ನು ಅರಿತು ಕೊಟ್ಟಿರುವ ಅವಧಿಯ ಒಳಗೆ ಅದಕ್ಕಿಂತಲೂ ಬಹಳ ಕಡಿಮೆಯಲ್ಲೇ ನಾನು ಕೆಲಸವನ್ನು ಮುಗಿಸ್ಬೇಕಾಗಿರುವಂಥ ಅನಿವಾರ್ಯತೆ ಇದೆ ಮತ್ತು ಅದು ನನ್ನ ಕರ್ತವ್ಯ ಕೂಡ. ಒಂದೇ ಮಾತಿನಲ್ಲಿ ಈಗಾಗಲೇ ಅಕ್ಕವ್ರ ಬಗ್ಗೆ ಸಾಕಷ್ಟು ಎಲ್ಲರೂ ಹೇಳಿದ್ದಾರೆ. ಅವರೊಬ್ಬ ಭಾವನದ ವೃಕ್ಷ. ಊರೊಳಗಿದ್ದರೂ ಅಡವೊಳಗಿದ್ದರೂ ಪರಿಮಳ ಒಂದೇ. ಹಾಗಾಗಿ ಅಶೋಕಣ್ಣ ಮಳಗಲಿಯವರು ಅವರು ರಚಿಸಿರುವಂಥ ಈ 7 ಪುಸ್ತಕಗಳಲ್ಲಿ 2 ಪುಸ್ತಕದ ಪರಿಚಯದ ಹೊಣೆ, ಒಂದು ಅಂತರಂಗದ ಬೆಳಕು, ಅದು ಬಸವಾದಿ ಶಿವಶರಣರ ವಚನಗಳ ವಿಶ್ಲೇಷಣೆಯನ್ನು ಒಳಗೊಂಡಿರುವಂಥದ್ದು. ಸಾಮಾನ್ಯವಾಗಿ ವಚನಗಳಿಗೆ ವ್ಯಾಖ್ಯಾನವನ್ನು ಬರೆಯುವಂಥ ಒಂದು ಪ್ರಮೇಯದ ಕುರಿತಾಗಿ ವಿದ್ವಾಂಸರಲ್ಲಿ ಕೆಲವೊಂದು ಭಿನ್ನ ಅಭಿಪ್ರಾಯಗಳಿದ್ದಾವೆ. ವಚನಗಳು ಜಾಗತಿಕ ಮೌಲ್ಯಗಳು, ಅದಕ್ಕೆ ವ್ಯಾಖ್ಯಾನವನ್ನು ಬರೆದು ಬೇಲಿ ಹಾಕಬಾರದು ಅನ್ನುವಂಥದ್ದು. ಆ ಬೇಲಿಯನ್ನು ಹಾಕಿದರೆ ಪ್ರಾಯಶಃ ಆ ಒಂದು ವ್ಯಾಖ್ಯಾನ ಎಲ್ಲಿ ನಮ್ಮ ಕ್ರಿಯಾಶೀಲತೆಗೆ ಸೃಜನಶೀಲತೆಗೆ ಒಂದು ಅಡ್ಡಿ ಆಗ್ತದೇನೋ ಅನ್ನುವಂಥ ಒಂದು ಚರ್ಚೆ ವಿದ್ವಾಂಸ ವಲಯದಲ್ಲಿ ಇರುವಂಥದ್ದನ್ನು ನಾನು ಗಮನಿಸಿದ್ದೇನೆ. ಆ ಹಿನ್ನೆಲೆಯಲ್ಲಿ ವಚನಗಳಿಗೆ ವ್ಯಾಖ್ಯಾನವನ್ನು ಎಷ್ಟು ಬರೀಬೇಕು ಅನ್ನೋದ್ರ ಕುರಿತಾಗೂ ಕೂಡ ಡಾಕ್ಟರ್ ಎಂ ಕಲಬುರ್ಗಿಯವರ ಆದಿಯಾಗಿ ಬಹಳಷ್ಟು ಜನರ ಅಭಿಪ್ರಾಯವನ್ನು ನಾನು ಗಮನಿಸಿದ್ದೇನೆ. ಆದರೆ ಇವತ್ತು ಆಧುನಿಕ ದಿನಮಾನದಲ್ಲಿ ವಚನಗಳನ್ನು ಹೇಗೆ ಬೇಕೋ ಹಾಗೆ ಅರ್ಥೈಸ್ತಾ ಅದರ ಮೂಲ ಸಿದ್ಧಾಂತವನ್ನು ಮೂಲ ಆಶಯವನ್ನು ಕೊನೆಗಾಣಿಸಬೇಕು ಅನ್ನುವಂಥ ಉದ್ದೇಶ ಕೆಲವೊಂದಿಷ್ಟು ಶಕ್ತಿಗಳು ಹೊಂದಿರೋದ್ರ ಕಾರಣಕ್ಕೋಸ್ಕರವಾಗಿ ಆದರೂ ವಚನಗಳಿಗೆ ಒಂದಿಷ್ಟು ಸೂಚ್ಯವಾಗಿರುವಂಥ ವ್ಯಾಖ್ಯಾನವನ್ನು ಬರಿತಾ ಇರುವಂಥದ್ದು, ಬರಿಬೇಕಾಗಿರುವಂಥದ್ದು ಅನಿವಾರ್ಯ ಕೂಡ ಅನ್ನುವಂಥ ಈ ಸಂದರ್ಭದಲ್ಲಿ ಶರಣರಾದಂಥ ಅಶೋಕ್ ಮಳಗಲಿಯವರು ಅವರು ಒಬ್ಬ ಸಾತ್ವಿಕರು, ಶರಣಜೀವಿಗಳು. ತಮ್ಮ ಜೀವನ ಅನುಭವಗಳೊಂದಿಗೆ ಈ ವಚನಗಳನ್ನು ಅರ್ಥೈಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಈ ಮೊದಲನೇ ಗ್ರಂಥ ಅಂತರಂಗದ ಬೆಳಕು ಅನ್ನುವಂಥ ಪುಸ್ತಕ, ಅದರಲ್ಲಿ 3 ಭಾಗಗಳಾಗಿದ್ದಾವೆ. ಒಂದು ಪ್ರಸ್ತಾವನೆ, ತಾವೇ ಸ್ವತಃ ಒಂದು ಸುದೀರ್ಘವಾಗಿರುವಂಥ ಒಂದು ಪ್ರಸ್ತಾವನೆಯನ್ನು ಬರೀತಾರೆ. ವಚನಗಳು ಹೇಗೆ ನಮ್ಮ ಅಂತರಂಗದ ಬೆಳಕು ಅನ್ನೋದನ್ನು ಅವರು ಅನೇಕ ಮೂಲ 5 ಸಿದ್ಧಾಂತಗಳನ್ನು ವಿವರಿಸ್ತಾರೆ. ಆಧುನಿಕ ಪರಿಭಾಷೆಯಲ್ಲಿ ಅರಿವೇ ಗುರು ಅನ್ನುವಂಥದ್ದು, ದೇಹವೇ ದೇಗುಲ, ಕಾಯಕದ ಒಂದು ದೈವತ್ವ, ದಾಸೋಹ ಪ್ರಜ್ಞೆ ಮತ್ತು ನುಡಿದಂತೆ ನಡೆಯಬೇಕಾಗಿರುವಂಥ ಒಂದು ಅನಿವಾರ್ಯತೆ. ಹೀಗಾಗಿ ಇದರ ಜೊತೆಗೆ ಅವರು ಈ ಒಂದು ಸದಾವಕಾಶವನ್ನು ಬಳಸಿಕೊಂಡು ಕೆಲವೊಂದಿಷ್ಟು ಐತಿಹಾಸಿಕ ಅಂಶಗಳನ್ನು ಅಲ್ಲೇನಾದ ಅವಶ್ಯಕತೆ ಇರಲಿಲ್ಲದ್ರೂ ಕೂಡ ಆದರೆ ಅದರ ಒಂದು ಪ್ರಚಾರ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಕಲ್ಯಾಣ ಕ್ರಾಂತಿಯ ಒಂದು ಸನ್ನಿವೇಶವನ್ನು ಅವರು ಅಲ್ಲಿ ತರ್ತಾ ಇದ್ದಾರೆ. ಹರಳೆಯ ಮಧುವರಸರ ಆ ಒಂದು ವರ್ಣಸಂಕರದ ಒಂದು ಸಂದರ್ಭ, ಕಲ್ಯಾಣ ಕ್ರಾಂತಿ ಹೇಗಾಯಿತು, ಮಡಿವಾಳ ಮಾಚಿದೇವರ ಸುತ್ತ ಹುಟ್ಟಿಕೊಂಡಂಥ ಅನೇಕ ಪೌರಾಣಿಕ ಹಿನ್ನೆಲೆಯನ್ನು ವಾಸ್ತವಿಕ ನೆಲೆಗಟ್ಟಿನಲ್ಲಿ ಅವರು ವಿಶ್ಲೇಷಣೆಯನ್ನು ಮಾಡ್ತಾರೆ. ತುರುಗಾಯಿ ರಾಮಣ್ಣನವರು ಮಾಡ್ತಾ ಇದ್ದಂಥ ಕಾಯಕದ ಒಂದು ವಿಶ್ಲೇಷಣೆ, ಅದನ್ನು ಆಧುನಿಕ ಪರಿಭಾಷೆ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದು, ಉರುಲಿಂಗ ಪೆದ್ದಿಗಳ ಮತ್ತು ಕಾಳವೆಯರ ಜೀವನ, ಅವರ ಒಂದು ವೈಶಿಷ್ಟ್ಯತೆ, ಜೊತೆಗೆ ಇಲ್ಲೇ ನಮ್ಮ ಭಾಳ ಜನ ಗೊತ್ತಿರಲಿಕ್ಕಿಲ್ಲ, ಅರ್ಜುನವಾಡ ಶಾಸನ ಪ್ರಾಯಶಃ ಗುರು ಬಸವಣ್ಣನವರ ಕುರಿತಾದಂಥ ಐತಿಹಾಸಿಕ ಮಹತ್ವವನ್ನು ಸಾರುವಂಥ ಪ್ರಪ್ರಥಮವಾದಂಥ ಶಾಸನ. ಡಾಕ್ಟರ್ ಪ್ಲೀಟ್ ಅವರು ಅದನ್ನು ಮೊದಲು ಅನ್ವೇಷಣೆಯನ್ನು ಮಾಡ್ತಾರೆ. ನಂತರ ಡಾಕ್ಟರ್ PV ದೇಸಾಯಿ ಅವರು, ಡಾಕ್ಟರ್ ಎಂ ಕಲಬುರ್ಗಿಯವರು ಅದನ್ನು ಭಾಳಷ್ಟು ಪ್ರಚಾರವನ್ನು ಮಾಡ್ತಾರೆ. ಶಾಸನಗಳಲ್ಲಿ ಶಿವಶರಣರು ಅನ್ನುವಂಥ ಪುಸ್ತಕದಲ್ಲಿ ಡಾಕ್ಟರ್ ಎಂ ಕಲಬುರ್ಗಿಯವರು ಅದರ ಬಗ್ಗೆ ಡೀಟೇಲ್ ಆಗಿ ಬರೀತಾರೆ. ಅಂದರೆ 1260ನೇ ಇಸ್ವಿಯಲ್ಲಿ ರಚನೆಗೊಂಡಂಥ ಅರ್ಜುನವಾಡ ಶಾಸನದಲ್ಲಿ ಸಂಗನ ಬಸವ ಅನ್ನುವಂಥ ಪದದ ಉಲ್ಲೇಖ ಮತ್ತು ಬಸವಣ್ಣನವರ ಐತಿಹಾಸಿಕತೆಗೆ ಇರುವಂಥ ಒಂದು ಸಂದರ್ಭ, ಅದು ನಮ್ಮ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಲ್ಲಿಂದ ಒಂದು 46 ಕಿಲೋಮೀಟರ್ ದೂರದಲ್ಲೇ ಅದಿದೆ. ಪ್ರಾಯಶಃ ಅದನ್ನೆಲ್ಲರೂ ನೀವು ಅದನ್ನು ಸಂದರ್ಶಿಸಬೇಕು. ಆ ಪುಸ್ತಕದಲ್ಲಿ ಅದರ ಒಂದು ಛಾಯಾಚಿತ್ರವನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು 2ನೇ ಭಾಗದಲ್ಲಿ ಅಲ್ಲಮ ಪ್ರಭುದೇವರ ವಚನಗಳ ಒಂದು ನಿರ್ವಚನವನ್ನು ಮಾಡಿದ್ದಾರೆ. 17 ವಚನಗಳ ಒಂದು ನಿರ್ವಚನ, ಒಂದು ವಚನ 2 ಸಲ ರಿಪೀಟ್ ಆಗಿದೆ. ಅದರಲ್ಲಿ ಭಾವಾರ್ಥ ತಾತ್ಪರ್ಯ ಬರೀತಾರೆ, ಅದು ಎಲ್ಲರೂ ಬರೆಯುವಂಥದ್ದೇ. ಆದರೆ ಜೊತೆಗೆ ಈ ವಚನ ಹೇಗೆ ಸೃಷ್ಟಿಯಾಯಿತು, ಯಾಕೆ ಈ ವಚನವನ್ನು ಬರೀಲಿಕ್ಕೆ ಅವರು ಅಂದ್ಕೊಂಡ್ರು, ಯಾವ ರೀತಿಯಾಗಿ ಶೂನ್ಯ ಸಂಪಾದನೆಕಾರರು
ವಚನಗಳ ಒಂದು ಆ ಸುಸಂಬದ್ಧವಾಗಿ ಜೋಡಣೆಯನ್ನು ಮಾಡಿದರು ಅನೇಕ 21 ವಿಧವಾಗಿರುವಂಥ ಸಂಪಾದನೆಗಳಲ್ಲಿ. ಹಾಗೆ ಇವರು ಆ ವಚನಗಳನ್ನು ಯಾವ ರೀತಿಯಾಗಿ ಅದನ್ನು ಸಂದರ್ಭ ಎಂದಿತ್ತು, ಅದರ ಒಂದು ಹಿನ್ನೆಲೆ ಏನು, ಅದರ ಮುನ್ನೆಲೆ ಏನು ಅನ್ನುವಂಥದ್ದು, ಮತ್ತು ಜೊತೆಗೆ ಆ ವಚನಗಳಲ್ಲಿ ಬರುವಂಥ ಪಾರಿಭಾಷಿಕ ಶಬ್ದಗಳ ಒಂದು ಸೂಕ್ಷ್ಮವಾಗಿರುವಂಥ ವಿವರಣೆ ಮತ್ತು ಇಂದಿನ ದಿನಮಾನದಲ್ಲಿ ಯಾವ ರೀತಿಯಾಗಿ ಅದು ನಮಗೆ ಅನ್ವಯ ಆಗ್ತದೆ ಅನ್ನುವಂಥದ್ದನ್ನು ಅಲ್ಲಿ ವಿವರಿಸ್ತಾ ಹೋಗ್ತಾರೆ. ಒಂದು ಎಕ್ಸಾಂಪಲ್ ಹೇಳಬೇಕು ನಿಮಗೆ ಅಂತಂದರೆ, ಭಾಳ ಅವರು ಅದನ್ನು ನಾನು ಪೂರ್ತಿ ಓದೋದಿಲ್ಲ. ಕಲ್ಯಾಣ ಎಂಬ ಪ್ರಣತೆಯಲ್ಲಿ ವಚನ ನೀವೆಲ್ಲರೂ ಹಾಡ್ತೀರಿ, ಓದ್ತೀರಿ. ಆ ವಚನದ ತಾತ್ಪರ್ಯವನ್ನು ಅವರು ಪದವಾಗಿ ವಿವರಿಸ್ತಾ ಹೋಗ್ತಾರೆ. ಕೊನೆಗೆ ಅವರು ಹೇಳ್ತಾ ಅದರ ಅನಾಲಿಸಿಸನ್ನು ಮಾಡ್ತಾರೆ. ಅನಾಲಿಸಿಸ್ ಯಾವ ರೀತಿ ಮಾಡ್ತಾರೆ ನೋಡಿ. ಆಚಾರವೇ ಮುಖ್ಯ, ಸಂಘಟನೆ ಶಕ್ತಿ, ಕ್ಷೇತ್ರ ಮಹಿಮೆ, ಅದಕ್ಕೊಂದು ತೀರ್ಮಾನವನ್ನು ಕೊಡ್ತಾರೆ. ಆ ವಚನದ ಹಿನ್ನೆಲೆ, ಅಲ್ಲಿ ಅಲ್ಲಮ ಪ್ರಭುದೇವರು ಮತ್ತು ಸಿದ್ದರಾಮೇಶ್ವರು ಭೇಟಿಯಾಗಿ ಯಾವ ರೀತಿ ಅವರು ಕಲ್ಯಾಣಕ್ಕೆ ಕರ್ಕೊಂಡ್ಬರ್ತಾರೆ, ಅದರ ಸಂದರ್ಭ, ಈ ರೀತಿಯಾಗಿ ಅನೇಕ ಪ್ರತಿಯೊಂದು ವಚನವನ್ನು ಈ ರೀತಿಯಾಗಿ ಅವರು ಸಬ್ ಹೆಡಿಂಗ್ ಕೊಟ್ಟು ಅವ್ರು ಬರೀತಾ ಹೋಗ್ತಾರೆ. ಅದು ಭಾಳ ವಿಶೇಷ ಅನ್ನಿಸ್ತು ನನಗೆ. ಇನ್ನು ಮುಂದೆ ವಿಶ್ವಗುರು ಬಸವಣ್ಣನವರ 31 ವಚನಗಳಿಗೆ ಇದೇ ಮಾದರಿಯ ವ್ಯಾಖ್ಯಾನವನ್ನು ಅವರು ಕೈಗೊಳ್ತಾರೆ. ಓದಲಿಕ್ಕೆ, ಕೇಳಲಿಕ್ಕೆ, ಹಾಡಲಿಕ್ಕೆ ಭಾಳ ಸರಳವಾಗಿದ್ದಾವೆ ಗುರು ಬಸವಣ್ಣವ್ರ ವಚನಗಳು. ಆದರೆ ಅನೇಕ ಸಾಂಸ್ಕೃತಿಕ ಮೌಲ್ಯಗಳನ್ನು ತನ್ನಲ್ಲಿ ಅಡಗಿಸಿಕೊಂಡಿರುವಂಥ ಒಂದು ಮಹಾನ್ ಶಕ್ತಿಯಾಗಿ ಗುರು ಬಸವಣ್ಣವರ ವಚನಗಳನ್ನು ನಾವು ನೋಡ್ತೇವೆ. ಅವರ ಪದ ಬಳಕೆ ಒಂದು ವಿಶೇಷ. ಅದರಲ್ಲಿ ಅಂಥ ಅನೇಕ ಪದಗಳನ್ನು ಇಲ್ಲಿ ಅವರು ಬಳಸ್ತಾ, ಗುರು ಬಸವಣ್ಣನವರ ಅನೇಕ 31 ವಚನಗಳಲ್ಲಿ ಕೂಡ ಅದರಲ್ಲಿ ಒಂದು ವಚನ, ಉದಕದೊಳಗೆ ಬೈಚಿಟ್ಟ ಬಯಕೆ, ಪಿಂಡಸ್ಥಳದ ವಚನ. ಆ ವಚನವನ್ನು ಅವರು ವಚನದ ಭಾವಾರ್ಥ ಮತ್ತು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತಾರೆ. ಆ ನಂತರ ಅದರ ಬಳಕೆ, ಅದರ ಆಧ್ಯಾತ್ಮಿಕ ಅರ್ಥ ಏನು, ಅದರ ತಾರ್ಕಿಕ ದೃಷ್ಟಿಕೋನ ಏನು, ಅದರ ಒಂದು ವೈಜ್ಞಾನಿಕವಾಗಿರುವಂಥ ಅರ್ಥ, ಅದರ ಒಟ್ಟಾರೆ ಸಾರಾಂಶ, ಈ ರೀತಿಯಾಗಿ ಬಹುಶಃ ವಚನಗಳನ್ನು ವಿಶ್ಲೇಷಣೆ ಮಾಡಿರುವಂಥವರು ತುಂಬ ಕಡಿಮೆ ಅಂತ ನನ್ನ ಭಾವನೆ, ನನ್ನ ಒಂದು ಸೀಮಿತ ಅಧ್ಯಯನದ ಪರಿಮಿತಿ ಒಳಗೆ. ಪ್ರಾಯಶಃ ವಚನಗಳನ್ನು ಈ ರೀತಿಯಾಗಿಯೂ ಅರ್ಥಿಸ್ಬೋದು ಅನ್ನೋದಕ್ಕೋಸ್ಕರವಾಗಿ ಒಂದು ಪ್ರೋಟೋಟೈಪನ್ನು ಬಹುಶಃ ಶರಣ ಅಶೋಕ್ ಅವರು ಈ ಪುಸ್ತಕದ ಮುಖಾಂತರ ಕೊಟ್ಟಿದ್ದಾರೆ ಅಂತ ಹೇಳ್ತಾ, ಇನ್ನು ಹೆಚ್ಚಿನ ವಿವರಗಳಿಗೆ ನೀವು ಪುಸ್ತಕವನ್ನು ಓದಬೇಕು. ಇನ್ನು ಎರಡನೇ ಪುಸ್ತಕ, ಇದು ಲಿಂಗಾಯತ ಧರ್ಮದ ತ್ರಿವಿಧ ತತ್ವಗಳಾಗಿರುವಂಥ ಅಷ್ಟಾವರಣ, ಪಂಚಾಚಾರ ಮತ್ತು ಷಟ್ಸ್ಥಲದ ವಿವೇಚನೆ. ಲಿಂಗಾಯತ ಧರ್ಮದ ಸಿದ್ಧಾಂತವನ್ನು ನಾವೊಂದು ವೃಕ್ಷವಾಗಿ ಕಲ್ಪನೆ ಮಾಡಿಕೊಂಡ್ರೆ, ಅದರ ಒಂದು ಕಾಂಡ, ಬೇರು ಸಹಿತವಾಗಿರುವಂಥ ಸ್ಟೆಮ್, ಕಾಂಡವನ್ನು ನಾವು ಈ ಅಷ್ಟಾವರಣಗಳಿಗೆ ನಾವು ಹೋಲಿಸ್ಬೋದು. ಅದುವೇ ಗುರುಲಿಂಗ ಜಂಗಮ ಆದಿಯಾಗಿ ಪಾದೋದಕ ಪ್ರಸಾದನೊಳಗೊಂಡು ವಿಭೂತಿ ರುದ್ರಾಕ್ಷಿ ಮಂತ್ರ ಸಹಿತವಾಗಿರುವಂಥ ಅಷ್ಟಾವರಣದಲ್ಲಿ ಮತ್ತು ಬಹಿರಂಗ ಮತ್ತು ಅಂತರಂಗದ ಅಷ್ಟಾವರಣಗಳು ಬರ್ತವೆ. ಮುಂದೆ ಆ ಗಿಡದ ರೆಂಬೆ ಕೊಂಬೆಗಳು ಯಾವುದು ಅಂತಂದರೆ, ಈ ನಮ್ಮ ಅಷ್ಟಾವರಣ ಸಹಿತವಾಗಿರುವಂಥ ಆಚಾರ ಸಮುಚ್ಚಯವನ್ನು ಒಳಗೊಂಡಿರುವಂಥ ಪಂಚಾಚಾರಗಳು, ಅಂದರೆ ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ ಮತ್ತು ವೃತ್ಯಾಚಾರಗಳು. ಇನ್ನು ಆ ಒಂದು ಮರದ ಫಲಪುಷ್ಪಗಳು ಯಾವುವು ಅಂತಂದರೆ, ಈ ಶಿವಯೋಗ ಆಧಾರಿತವಾಗಿ ನಮ್ಮ ಆಧ್ಯಾತ್ಮಿಕ ಸಾಧನೆಯ ಹಂತಗಳು ಅಂತ ಅನ್ನಿಸ್ಕೊಂಡಿರುವಂಥ ಭಕ್ತ, ಮಹೇಶ್ವರ, ಪ್ರಸಾದಿ, ಪ್ರಾಣಲಿಂಗಿ, ಶರಣ ಮತ್ತು ಐಕ್ಯ ಸ್ಥಳಗಳು. ಪ್ರಾಯಶಃ ಇದನ್ನು ಬಹುತೇಕ ಎಲ್ಲರೂ ಬರೀ ಆಧ್ಯಾತ್ಮಕ್ಕೆ ಮಾತ್ರ ಸೀಮಿತಗೊಳಿಸಿದ್ದಾರೆ. ಆದರೆ ಶಟಸ್ಥಲಗಳು ಕೇವಲ ಒಂದು ಆಧ್ಯಾತ್ಮದ ಒಂದು ಪರಿಮಿತಿಯೊಳಗಿದ್ದಾಗಿಯೂ ಸಹ ಇಡೀ ನಮ್ಮ ಸಮಗ್ರ ವ್ಯಕ್ತಿತ್ವವನ್ನು ವಿಕಸನ ಮಾಡುವಂಥ ಒಂದು ವ್ಯವಸ್ಥಿತ ಪಠ್ಯಕ್ರಮ, ಇಟ್ಸ್ ಎ ಸಿಸ್ಟಮ್ಯಾಟಿಕಲಿ ಆರ್ಗನೈಸ್ಡ್ ಸಿಲೆಬಸ್ ಆಫ್ ಎ ಕಂಪ್ಲೀಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ಈ ಪುಸ್ತಕದಲ್ಲಿ ಅವರು ವರ್ಣಿಸ್ತಾ ಹೋಗ್ತಾರೆ. ಹಾಗಾಗಿ ಕೊನೆಯ ಭಾಗದಲ್ಲಿ ಕೆಲವೊಂದು ವಚನಗಳನ್ನು ಇಲ್ಲಿ ವ್ಯಾಖ್ಯಾನವನ್ನು ಕೂಡ ಮಾಡಿದ್ದಾರೆ. ಪ್ರಾಯಶಃ ಒಂದು ಪ್ರಾರಂಭದ ಅಧ್ಯಯನ ಆಸಕ್ತರಿಗೆ ಇದು ಒಂದು ಕ್ವಿಕ್ ರೆಫರೆನ್ಸ್ ಆಗ್ತಾ ಇದೆ. ಈ ಪುಸ್ತಕ ಭಾಳ ಚಿಕ್ಕದಾಗಿ ಇದ್ರೂ ಚೊಕ್ಕದಾಗಿ ಇದು ಇದೆ. ಒಟ್ಟಾಗಿ ನಾವು ಮಾಡಬೇಕಾಗಿರುವಂಥದ್ದು ಏನು ಅಂದರೆ, ಪುಸ್ತಕವನ್ನು ಕೊಂಡು ಅದನ್ನು ಓದಿ ಅದನ್ನು ಅರ್ಥೈಸ್ಕೊಂಡು ನಮ್ಮ ಆಚರಣೆಗೆ ತಂದುಕೊಂಡ್ರೆ ಪ್ರಾಯಶಃ ಅನುಭವದ ಒಂದು ಪಥದಲ್ಲಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಈ ಎರಡೂ ಕೃತಿಗಳು ಆ ಹಿನ್ನೆಲೆಯಲ್ಲಿ ಅದನ್ನು ಸಮರ್ಥವಾಗಿ ಮಾಡಿದಾವೆ ಅಂತ ನನ್ನ ಭಾವನೆಯನ್ನು ಹೇಳ್ತಾ, ಪ್ರಾಯಶಃ ಈ ರಾಮಾಯಣದ ಹುಟ್ಟಿಗೆ ಒಂದು ಶೋಕ ಕಾರಣ ಆಯಿತು ಅಂಥೇಳಿ ವಾಲ್ಮೀಕಿ ಮಹರ್ಷಿಗಳ ಜೀವನದಲ್ಲಿ ಬರ್ತದೆ. ಶೋಕ ಶ್ಲೋಕಾತ್ವಮಾಗತಃ ಅನ್ನುವಂಥ ಒಂದು ಸಂದರ್ಭ, ಕ್ರೌಂಚ ಪಕ್ಷಿಗಳ ಒಂದು ಸಾವಿನಿಂದ ಆ ಶೋಕ ಉಲ್ಬಣಗೊಂಡು ಶ್ಲೋಕವಾಗಿ ಹೊರಹೊಮ್ಮಿ ಕೊನೆಗೆ ಒಂದು ಮಹಾಕಾವ್ಯವೇ ರಚನೆ ಆಯಿತು. ಪ್ರಾಯಶಃ ಶರಣರಾದಂಥ ಮಳಗಲಿ ಅಣ್ಣವರು ಕೂಡ ಆ ಒಂದು ಹಿನ್ನೆಲೆಯ ಶೋಕವನ್ನು ಶ್ಲೋಕವಾಗಿ ಅರ್ಥಾತ್ ಸಾಹಿತ್ಯ ಕೃತಿಗಳಾಗಿ ಮಾರ್ಪಡಿಸಿದ್ದು ಪ್ರಾಯಶಃ ಇದು ಒಂದು ಮೈಲಿಗಲ್ಲು ಅಂತ ನಾನಾರು ಇಲ್ಲಿ ಭಾವಿಸ್ತಾ, ಅವಕಾಶಕ್ಕಾಗಿ ವಂದನೆಗಳು. ಪುಸ್ತಕವನ್ನು ಕೊಂಡು
ಈಗ ದಯವಿಟ್ಟು ತಾವೆಲ್ಲರೂ ಇಲ್ಲಿಂದ ಅನುಭವ ಸಂಪದವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಶರಣು ಶರಣಾರ್ಥಿ.